ತಮಿಳುನಾಡಿಗೆ ಕಾವೇರಿ ಹರಿಸಬೇಕು ಅನ್ನುವಂತಹ ಆದೇಶ ಹೊರಬಿದ್ದ ಬೆನ್ನಲ್ಲೇ ರೈತರು ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ. ಕೆಆರ್ಎಸ್ ಮುಂದೆ ಕಮಲ ನಾಯಕರು ಹಂಗಾಮ ಎಬ್ಬಿಸಿದ್ರೆ ರೈತರು ಊರೂರಲ್ಲೂ ಹೋರಾಟ ಶುರು ಮಾಡಿದ್ದಾರೆ. ಇನ್ನೊಂದೆಡೆ ಕರ್ನಾಟಕ ಬಂದ್ಗೂ ಕರೆ ನೀಡಲಾಗಿದೆ. ಹೀಗೆ ಸರ್ಕಾರ ಕಾನೂನು ಹೋರಾಟದ ಹಾದಿ ಹಿಡಿದಿದೆ. ಕಾವೇರಿ ಕನ್ನಡ ನಾಡಿನ ಜೀವನದಿ. ಕೊಡಗಿನ ಕಾವೇರಿಯಲ್ಲಿ ಹುಟ್ಟುವ ಕಾವೇರಿ ಕೇವಲ ನದಿಯಲ್ಲ, ಅದು ಕನ್ನಡಿಗರು ಆರಾಧಿಸುವ ಮಾತ್ರ ಸ್ವರೂಪಿ. ಆದರೆ ಇದೇ ಕಾವೇರಿ ಮಾತೆ ಈ ಬಾರಿ ಸರಿಯಾದ ಮುಂಗಾರು ಮಳೆಯಿಲ್ಲದೆ ಸೊರಗಿದ್ದಾಳೆ. ಕೆಆರ್ಎಸ್ ಅಣೆಕಟ್ಟೆ ನೀರಿಲ್ಲದೆ ಬಯಲಿನಂತಾಗಿದೆ. ಹಾಗಿದ್ದರೂ ಕಾವೇರಿಯಿಂದ ತಮಿಳುನಾಡಿಗೆ ನೀರು ಹರಿಸಲೇಬೇಕು ಎಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ನೀಡಿದೆ. ಇದು ಕನ್ನಡಿಗರನ್ನ ಕೆರಳಿ ಕೆಂಡವಾಗಿಸಿದೆ. ಒಂದೆಡೆ ಹೋರಾಟಗಳು, ಮತ್ತೊಂದೆಡೆ ಕೆಆರ್ಎಸ್ಗೆ ಮುತ್ತಿಗೆ, ಕರ್ನಾಟಕ ಬಂದ್ಗೆ ಕರೆ. ಹೀಗೆ ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆದಿದೆ. ಕನ್ನಡಿಗರ ಆಕ್ರೋಶ ಮತ್ತು ಕನ್ನಡಿಗರ ಆತಂಕ ಸರ್ಕಾರಕ್ಕೂ ಅರ್ಥವಾಗಿದೆ. ಇದೇ ಕಾರಣಕ್ಕೆ ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸಿಕೊಳ್ಳಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮದೇ ಸೂತ್ರ ಹೆಣೆಯುತ್ತಿದ್ದಾರೆ. ಕರ್ನಾಟಕದ ಡ್ಯಾಂಗಳಿಂದ ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಎಂದು ಸ್ಪಷ್ಟನೆ ಕೊಟ್ಟರು. ನೀರು ಬಿಡದಿರುವ ಕಾರಣಕ್ಕೆ ಕರ್ನಾಟಕ ಬಂದ್ ಬೇಕಾಗಿಲ್ಲ, ಸೌಹಾರ್ದಯುತವಾಗೇ ಇತ್ಯರ್ಥ ಮಾಡಿಕೊಳ್ಳೋಣ ಎಂದರು. ಈ ಬಗ್ಗೆ ಭಾನುವಾರ ಸರ್ವಪಕ್ಷ ಸಭೆ ನಡೆಸಿ ಎಲ್ಲರ ವಿಶ್ವಾಸ ಪಡೆದು ತೀರ್ಮಾನ ಮಾಡುವುದಾಗಿ ಹೇಳಿದರು. ಸರ್ಕಾರಕ್ಕೆ ರಾಜ್ಯದ ಹಿತಾಸಕ್ತಿ ಮುಖ್ಯವಾಗಿದ್ದು ರಾಜ್ಯದ ಜನರಿಗೆ ಮೊದಲ ಆದ್ಯತೆ ಎಂದರು. ಕಾವೇರಿ ಕಾಪಾಡಲು ಬದ್ಧರಾಗಿದ್ದು ಜವಾಬ್ದಾರಿ ಬದ್ಧತೆಯಿಂದ ನಿರ್ಣಯ ಕೈಗೊಳ್ಳಲಾಗುವುದು. ಸಂಕಷ್ಟ ಸೂತ್ರ ರಾಜ್ಯಕ್ಕೂ ಅನ್ವಯವಾಗಲಿದ್ದು ಪ್ರಬಲ ಕಾನೂನು ಹೋರಾಟದ ಭರವಸೆ ನೀಡಿದ್ರು. ಯಾವ ಕಾರಣಕ್ಕೂ ನಮ್ಮ ರೈತರ ಹಿತವನ್ನ ನಾವು ರಕ್ಷಣೆ ಮಾಡಿ ಯಾವ ಕೂಡ ರೈತರ ಕೈಯನ್ನ ಬಿಟ್ಟಿಲ್ಲ ನಾವು. ಇದು ನಮ್ಮ ಸರ್ಕಾರದ ಬದ್ಧತೆ, ನಮ್ಮ ರಾಜ್ಯದ ಹಿತ, ನಮ್ಮ ರೈತರ ಹಿತ, ಬದ್ಧತೆ. 100 ವರ್ಷದ ಇತಿಹಾಸದಲ್ಲಿ ನಾವು ಜುಲೈನಲ್ಲಿ ಇಲ್ಲಿವರೆಗೂ ರಿಲೀಸ್ ಮಾಡಿದ್ದು ಬರೀ 0.6 TMC ನೀರು ಮಾತ್ರ. ಇದು ಬಹಳ ಲೋಯೆಸ್ಟ್. ನಾವು ಯಾವ ಡ್ಯಾಮ್ ಕೂಡ ನೀರನ್ನು ಬಿಟ್ಟಿಲ್ಲ. ಇದು ರೆಗ್ಯುಲರ್ ಫ್ಲೋ ಅಲ್ಲಿ ಹೋಗಿದೆ. ಬೆಂಗಳೂರಲ್ಲಿ ಬಿಟ್ಟ ನೀರು, ಬೇರೆ ಕಡೆ ಮಧ್ಯದಲ್ಲಿ ಬಿಟ್ಟ ನೀರು ಅಲ್ಲಿ ಹೋಗಿ ತಲುಪಿದೆ. ನಿನ್ನೆ ಏನು ನಮ್ಗೆ ಆದೇಶ ಬಂದಿದೆ, ನಮ್ಮ ವಾದನ ಒಪ್ಪದೆ ಆದೇಶ ಬಂದಿದೆ. ಇದು ವಿಚಾರ ಚರ್ಚೆ ಮಾಡಲಿಕ್ಕೆ ನಾನು ಆಲ್ ಪಾರ್ಟಿ ಲೀಡರ್ಸ್ನ ಕರೆಸಿದ್ದೇನೆ, ಆಹ್ವಾನ ಕಳಿಸಿದ್ದೇನೆ. ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಕೂಡ ನಾನು ಬರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ಆ ಭಾಗದ ಸಂಸತ್ ಸದಸ್ಯರುಗಳಿಗೆ, ಸೆಂಟ್ರಲ್ ಮಿನಿಸ್ಟರ್ಸ್ಗೆ ಮತ್ತು ನಮ್ಮ ಕೆಲವು ಮಂತ್ರಿಗಳಿಗೆ ಅದು ಕೂಡ ನಾನು ಆಹ್ವಾನವನ್ನು ಕೂಡ ನಾನು ಕಳಿಸಿದ್ದೇನೆ. ಸಂಡೇ ಅದಕ್ಕೆ ಫಿಕ್ಸ್ ಮಾಡಿದ್ದೇನೆ. ತಮಿಳುನಾಡಿಗೆ ನೀರು ಹರಿಸಲೇಬೇಕೆಂಬ ತೀರ್ಪು ಹೊರಬೀಳುತ್ತಲೇ ದೆಹಲಿಯಲ್ಲೇ ಕಾನೂನು ತಜ್ಞರೊಂದಿಗೆ ಸಿಎಂ ಸಭೆ ಮಾಡಿದ್ರು. ಇವತ್ತೂ ಕೂಡ ಕಾನೂನು ಹೋರಾಟದ ಬಗ್ಗೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ರಾಜ್ಯದ ಡ್ಯಾಂಗಳ ಸ್ಥಿತಿಗತಿಗಳ ಬಗ್ಗೆ ಪ್ರಾಧಿಕಾರದ ಮುಂದೆ ಸತ್ಯ ಅನಾವರಣ ಮಾಡುವುದು, ಡ್ಯಾಂಗಳ ನೀರಿನ ಪ್ರಮಾಣದ ಲೆಕ್ಕ ನೀಡುವುದು. ಹಿಂದಿಗಿಂತಲೂ ಈ ವರ್ಷ ತಮಿಳುನಾಡಿಗೆ ಅತಿ ಕಡಿಮೆ ನೀರು ಹರಿದಿದೆ. ಕಳೆದ 100 ವರ್ಷಗಳಲ್ಲೇ ಈ ಬಾರಿ ಜುಲೈನಲ್ಲಿ 0.6 TMC ನೀರನ್ನಷ್ಟೇ ರಿಲೀಸ್ ಮಾಡಿದ್ದೇವೆ ಎಂದರು. ಸಂಕಷ್ಟದ ಸಮಯದಲ್ಲಿ ಕಡಿಮೆ ನೀರು ಬಿಡಬಹುದು ಎಂಬ ನಿಯಮ ಇಟ್ಟುಕೊಂಡು ಕಾನೂನು ಟೀಮ್ ಜೊತೆಗೂ ಹೋರಾಟದ ಚರ್ಚೆ ಮಾಡಿದ್ರು. ಕೇಂದ್ರ ಸಚಿವರ ಸಹಕಾರ ಇದ್ದೇ ಇದ್ದು ರಾಜ್ಯದ ಹಿತ ಕಾಪಾಡಲು ಒಟ್ಟಾಗಬೇಕು. ಸುಪ್ರೀಂ ಕೋರ್ಟ್ಗೆ ಹೋಗಿ ರಾಜ್ಯದ ಪರ ವಾದ ಮಾಡಲು ತಯಾರಿಗಳು ನಡೆದಿವೆ. ಡಿಕೆ ಶಿವಕುಮಾರ್ ಅವರ ಸರ್ವಪಕ್ಷ ಸಭೆಗೆ ನಮ್ಮ ಪಕ್ಷದ ಪ್ರತಿನಿಧಿಗಳು ಹೋಗ್ತಾರೆ ಎಂದ್ರು ಕುಮಾರಸ್ವಾಮಿ. ಅದಕ್ಕೂ ಮುನ್ನ ತಮಿಳುನಾಡಿನ ಸ್ಥಿತಿಗತಿಗಳ ಬಗ್ಗೆಯೂ ಅಧ್ಯಯನ ಮಾಡುವುದು ಸೂಕ್ತ ಎಂಬ ಸಲಹೆ ನೀಡಿದ್ದಾರೆ. ಇನ್ನು ಆರ್ ಅಶೋಕ್ ಸರ್ವಪಕ್ಷ ಸಭೆ ಅನ್ನೋದೇ ಒಂದು ನಾಟಕ ಎಂದಿದ್ದಾರೆ. ಮಂಗಳವಾರ ನೀರು ಬಿಡಕ್ಕೆ ಆಗ್ಲೇ ಆರ್ಡರ್ ಕೊಟ್ಬಿಟ್ಟಿದ್ದಾರೆ. ನೀವನ್ನ ಕರೆಯುವಂತ ಅವಶ್ಯಕತೆ ಏನಿತ್ತು ಅಂತ? ಅವಶ್ಯಕತೆನೇ ಇಲ್ಲ, ಸುಮ್ಮನೆ ನಾಟಕ. ಅಲ್ಲಿ ತಮಿಳುನಾಡು CM ಜೊತೆ ಒಂದು ಫೋಟೋ ಶೂಟು, ಇಲ್ಲಿ ಸರ್ವಪಕ್ಷದ ಜೊತೆ ಒಂದು ಫೋಟೋ ಶೂಟು ಅಷ್ಟೇ. DK ಶಿವಕುಮಾರ್ ಗೊತ್ತಲ್ಲ, ಮ್ಯಾನೇಜ್ಮೆಂಟ್ ಮಾಡ್ತಾವ್ರೆ. ಇವತ್ತು ಏನು ನಮ್ಮ ಪರಿಸ್ಥಿತಿ ಇದೆ, ತಮಿಳ್ನಾಡಿನಲ್ಲಿ ಏನಿದೆ ಪರಿಸ್ಥಿತಿ, ಒಂದು ಡೆಲಿಗೇಷನ್ ಕಳಿಸಿ, ನಿಯೋಗ ಹೋಗಿ ನಿಮ್ಮ ಇಂಜಿನಿಯರ್ಗಳನ್ನ ಕಳಿಸಿ, 2-3 ತಮಿಳುನಾಡು, ಕರ್ನಾಟಕ, ಅಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಏನಿದ್ದೀರಿ ಇಂಜಿನಿಯರ್ಸು, 3 ಜನ ಹೋಗಿ
ಕರ್ನಾಟಕ ಜಲಾಶಯನೂ ನೋಡಿ, ಅಲ್ಲೂ ನೋಡಿ. ಅದರ ಮೇಲೆ ತೀರ್ಮಾನ ತಗೊಳ್ಳಿ ಅನ್ನೋದನ್ನ ಇಮಿಡಿಯೇಟ್ ಆಗಿ ಹೇಳ್ಬೇಕು ಮತ್ತೆ ಸರ್ಕಾರ. ಆಗಸ್ಟ್ 13 ಕರ್ನಾಟಕ ಬಂದ್. ಕನ್ನಡ ಪರ ಸಂಘಟನೆಗಳಿಂದ ಬಂದ್ ಕರೆ. ಕಾವೇರಿ ನೀರಿಗಾಗಿ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದಿವೆ. ನಿನ್ನೆ ಇಡೀ ದಿನ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಕರವೇ ನಾಯಕರು ಪ್ರತಿಭಟನೆ ಮಾಡಿದ್ದರು. ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡಿ ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಪ್ರಾಧಿಕಾರದ ತೀರ್ಪು ರಾಜ್ಯದ ಪಾಲಿಗೆ ಮರಣ ಶಾಸನವಾಗಿದ್ದು, ಕರ್ನಾಟಕದ ಬಗ್ಗೆ ತಾರತಮ್ಯ ನೀತಿ ಅನುಸರಿಸಲಾಗುತ್ತಿದೆ ಎಂದು ವಾಟಾಳ್ ನಾಗರಾಜ್ ಆಕ್ರೋಶ ಹೊರಹಾಕಿದ್ರು. ಭಾರಿ ಹೋರಾಟ ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಹೌದೌದು, ನಾವು ಇಲ್ಲಿ ದಯಮಾಡಿ ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ, ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ, ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ. ವಿಶ್ವಾಸಾಗರ ಸಂಪೂರ್ಣ ಮೈದಾನ ಆಗುತ್ತೆ. ಅದನ್ನ ನಾವು ಈಗ ಡಿ.ಕೆ. ಶಿವಕುಮಾರ್ ಅವರು ಈ ಆನೇಕಲ್ ಹತ್ರ ಸ್ಟೇಡಿಯಂ ಮಾಡಬೇಕು ಅಂತಿದ್ದಾರೆ. ಅದ್ರ ಬದಲು KRS ಸ್ಟೇಡಿಯಂ ಮಾಡಿಬಿಟ್ಟು ಕರ್ನಾಟಕ ಬಂದ್ ಮಾಡೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ, ಕೂತು ಮಾತನಾಡಿ ಬಗೆಹರಿಸಿಕೊಳ್ಳೋಣ ಅನ್ನೋದು ಸಿಎಂ ಡಿ.ಕೆ. ಶಿವಕುಮಾರ್ ಸಲಹೆ. 13ನೇ ತಾರೀಕು ಬಂದು ಕೂಡ ಅಂತ ಮಾತು ಕೂಡ ನಾನು ಕೇಳ್ತಾ ಇದ್ದೀನಿ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಅವಶ್ಯಕತೆ ಇಲ್ಲ, ನಾವೇ ನಿಮ್ಮ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುದಿಲ್ಲ. ಈ ಬಂದ್ ಮಾಡಲಿಂದ ಈಗ ಕಾನೂನು ವ್ಯವಸ್ಥೆ ಬೇರೆ ಇದೆ, ಕೋರ್ಟ್ ಆದೇಶಗಳು ಬೇರೆ ಇದೆ. ಈ ಬಂದ್ ಮಾಡಿದ್ರೆ ಜನರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ದಯವಿಟ್ಟು ಇಂಥ ತೀರ್ಮಾನಗಳನ್ನು ಮಾಡಬಾರದು ಅಂತೇಳಿ ನಮ್ರತೆಯಿಂದ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. ಕೆಆರ್ಎಸ್ನಲ್ಲಿ ಬಿಜೆಪಿ ಹೈಡ್ರಾಮಾ. ಬಿಜೆಪಿ ನಾಯಕರ ಮುತ್ತಿಗೆ ವಶಕ್ಕೆ. ಮಂಡ್ಯದಲ್ಲಿ ಕಾವೇರಿ ಹೋರಾಟಕ್ಕಿಳಿದಿತ್ತು ಕೇಸರಿ ಪಡೆ. ಮಂಡ್ಯದ ಡಿಸಿ ಕಚೇರಿ ಹಾಗೂ ಕೆಆರ್ಎಸ್ನಲ್ಲಿ ಪ್ರತಿಭಟನೆ ನಡೆಸಿತು. ಕೆಆರ್ಎಸ್ ಬಳಿ ಬಿಜೆಪಿ ನಾಯಕರ ಹೈಡ್ರಾಮಾವೇ ನಡೆಯಿತು. ಕೆಆರ್ಎಸ್ ಡ್ಯಾಂಗೆ ಮುತ್ತಿಗೆಗೆ ಯತ್ನಿಸಿದವರನ್ನ ತಡೆದ ಪೊಲೀಸರು ವಶಕ್ಕೆ ಪಡೆದರು. ಬಿಜೆಪಿಗರು ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಜೋರಾಗಿತ್ತು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ದಲಿತ ಹಾಗೂ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ರೈತರ ಪ್ರತಿಭಟನೆಗೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಬೆಂಬಲ ನೀಡಿದ್ರು. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಕೂತು ಪ್ರತಿಭಟನೆ ನಡೆಸಿದ್ರು. ಚಾಮರಾಜನಗರದ ಬಸವೇಶ್ವರ ಚಿತ್ರಮಂದಿರದಲ್ಲಿ ತಮಿಳುನಾಡು ಸಿಎಂ ಅಭಿನಯದ ಜನನಾಯಕನ್ ಸಿನಿಮಾ ಪ್ರದರ್ಶನ ಮಾಡಲಾಗ್ತಿತ್ತು. ಚಿತ್ರಮಂದಿರದ ಮುಂದೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆಗೆ ಮುಂದಾಗ್ತಿದ್ದರಿಂದ ಪ್ರದರ್ಶನವನ್ನ ರದ್ದು ಮಾಡಲಾಯಿತು. ರಾಮನಗರದ ಐಜೂರು ವೃತ್ತದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ರು. ರಕ್ತ ಕೊಟ್ಟೆವು, ನೀರು ಕೊಡೆವು, ಕಾವೇರಿ ನಮ್ಮದು ಅಂತ ಘೋಷಣೆ ಕೂಗಿದ್ರು. ಚನ್ನಪಟ್ಟಣದಲ್ಲಿ ರೈತ ಸಂಘದಿಂದ ಹೋರಾಟ ನಡೆಸಲಾಯಿತು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ನಂಜನಗೂಡು ಬಿಡಿಒ ಕಚೇರಿ ಬಳಿ ರೈತರು ನಂಜನಗೂಡು ಊಟಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಮೈಸೂರಿನ ಟೌನ್ ಹಾಲ್ ಮುಂಭಾಗ ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘದಿಂದ ಪ್ರತಿಭಟನೆ ನಡೆಯಿತು. ಖಾಲಿ ಬಿಂದಿಗೆ ಹಿಡಿದು ಖಾಲಿ ಮಡಿಕೆ ಜೊತೆ ಪ್ರತಿಭಟಿಸಿದ್ರು. ನೀರು ಬಿಡೋದ್ರೆ ಎಲ್ಲಿದೆ ನೀರು? ನೀರೇ ಇಲ್ವಲ್ಲ, ನೀರು ಬಿಡೋದು ಎಲ್ಲಿಂದ ಬಿಡೋದು? ಅದು ಅವ್ರಿಗೆ 3ನೇ ಬೆಳೆ, ನಮಗೆ ಕುಡಿಯೋಕೆ ನೀರಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬರ ತಾಂಡವವಾಡ್ತಾ ಇದ್ರೆ 2-3 ಜಿಲ್ಲೆಗಳಲ್ಲಿ ಮಾತ್ರ ಮಹಾರಾಷ್ಟ್ರ ಮಳೆ 10 ಅವಾಂತರ ಸೃಷ್ಟಿಸುತ್ತಿದೆ. ಬೆಳಗಾವಿ, ಯಾದಗಿರಿ, ಬೀದರ್ನಲ್ಲಿ ವರುಣದೇವ ಕೃಪೆ ತೋರಿದ್ದಾನೆ. ಕೈ ಸುತ್ತು ಬಾಯಿ ಬರೋದಂತ ಪರಿಸ್ಥಿತಿ ಆಗೈತ್ರಿ. ಹರಿಗ ನಾವು 10 ಎಕರೆ ಹರಿಗಿನ ಈಗ ಇನ್ನೊಂದು 6 ಎಕರೆ ಐತಿ. ಇನ್ನು ಮರಿದಿಗೆ ಸಾಲ ಮಾಡಿರ್ತೀವಿ, ಮರಿದಿಗೆ ನೀರು ಹಾಕೊಂಡು. ಕಾವೇರಿ ಕೊಳ್ಳದಲ್ಲಿ ಪ್ರತಿಭಟನೆಯ ಕಿಚ್ಚು ಧಗಧಗಿಸೋಕೆ ಶುರುವಾಗಿದೆ. ಜೀವ ಬಿಟ್ರೂ ನೀರು ಹರಿಸಲ್ಲ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ಇಂಥ ಹೊತ್ತಲ್ಲೇ ರಾಜ್ಯದ ಹಲವು ಭಾಗಗಳಲ್ಲಿ ವರುಣ ದೇವ ಕೃಪೆಯನ್ನ ತೋರಿದ್ದಾನೆ. ಮಹಾರಾಷ್ಟ್ರದ ಮಳೆಯ ಜೊತೆಗೆ ರಾಜ್ಯದಲ್ಲೂ ಮಳೆಯ ಅಬ್ಬರ ಶುರುವಾಗಿದೆ.
ಚಿಕ್ಕೋಡಿ, ಯಾದಗಿರಿಯಲ್ಲಿ ಮಹಾರಾಷ್ಟ್ರ ಮಳೆ ಹತ್ತಾರು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದ್ರೆ, ಬೀದರ್, ಕೊಡಗಿನಲ್ಲೂ ವರುಣನ ಆಗಮನವಾಗಿದೆ. ನದಿಗಳೆಲ್ಲ ಹುಚ್ಚೆದ್ದು ಹರಿಯೋದಕ್ಕೆ ಶುರುವಾಗ್ತಾ ಇದ್ದಂಗೆ ರೈತರು ಫುಲ್ ಖುಷಿಯಾಗಿದ್ದಾರೆ. ಮಹಾರಾಷ್ಟ್ರ ಮಳೆಗೆ ಅಬ್ಬರಿಸ್ತಾ ಇವೆ ಕೃಷ್ಣಾ, ದೂದ್ಗಂಗಾ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರೋ ಮಳೆ ಬೆಳಗಾವಿ ಜನರ ಪಾಲಿಗೆ ದೊಡ್ಡ ವರದಾನವಾಗ್ತಾ ಇದೆ. ಕಳೆದ 3-4 ದಿನಗಳಿಂದ ಮೇಲಿಂದ ಮೇಲೆ ಮಳೆಯಾಗ್ತಾ ಇದ್ದು, ಮಹಾರಾಷ್ಟ್ರದ ಕೊಯ್ನಾ ಹಾಗೂ ರಾಧಾನಗರಿ ಜಲಾಶಯಗಳು ಭರ್ತಿಯಾಗಿವೆ. ಹೀಗಾಗಿ ಚಿಕ್ಕೋಡಿಯ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗ್ತಾ ಇದೆ. ಇದರ ಪರಿಣಾಮ ಕೃಷ್ಣಾ ನದಿಗೆ 92,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು, ದೂದ್ಗಂಗಾ ಕೂಡ ಅಬ್ಬರಿಸೋದಕ್ಕೆ ಶುರುವಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಇನ್ನೆರಡು ದಿನ ಭಾರೀ ಮಳೆಯಾಗೋ ಮುನ್ಸೂಚನೆ ಇರೋದ್ರಿಂದ ರಾಜ್ಯಕ್ಕೆ ಮತ್ತಷ್ಟು ನೀರು ಹರಿದು ಬರೋ ನಿರೀಕ್ಷೆ ಇದೆ. ಮಹಾರಾಷ್ಟ್ರದಲ್ಲಿ ಬೀಳ್ತಾ ಇರೋ ಮಳೆಗೆ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಪಂಚಗಂಗಾ ಹಾಗೂ ಕೃಷ್ಣಾ ನದಿ ನೀರಿನ ಮಟ್ಟ ಕ್ಷಣಕ್ಕೂ ಏರಿಕೆಯಾಗ್ತಾ ಇದ್ದು, ಕೊಲ್ಹಾಪುರ ಜಿಲ್ಲೆಯ ಪವಿತ್ರ ಕ್ಷೇತ್ರ ದತ್ತ ಮಂದಿರ ಮುಳುಗಡೆಯಾಗಿದೆ. ಹೀಗಾಗಿ ಮೊಣಕಾಲೆತ್ತರದ ನೀರಲ್ಲೇ ಭಕ್ತರು ಬಂದು ದೇವರ ದರ್ಶನ ಪಡಿತಾ ಇದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಬೀಳ್ತಾ ಇರೋ ಮಳೆ ಯಾದಗಿರಿ ಜನರ ಮುಖದಲ್ಲೂ ಮಂದಹಾಸವನ್ನ ಮೂಡಿಸಿದೆ. ಕೃಷ್ಣಾ ನದಿಗೆ 1,10,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇರೋದ್ರಿಂದ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಬಸವಸಾಗರ ಡ್ಯಾಂ ತುಂಬಿ ತುಳುಕೋದಕ್ಕೆ ಶುರುವಾಗಿದೆ. ಕ್ಷಣಕ್ಕೂ ಒಳಹರಿವು ಹೆಚ್ಚಾಗ್ತಾ ಇರೋದ್ರಿಂದ ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇರೋದ್ರಿಂದ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹೀಗಾಗಿ ತಿಂಥಣಿ ಗ್ರಾಮದ ಬಳಿಯಲ್ಲಿ ಪೊಲೀಸ್ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಮೈಕ್ ಮೂಲಕ ಅನೌನ್ಸ್ ಮಾಡಲಾಗ್ತಾ ಇದ್ದು, ದನ ಕುರಿ ಮೇಯಿಸೋಕೆ ನದಿ ದಂಡೆಗೆ ಯಾರೂ ತೆರಳದಂತೆ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ. ಅಲ್ಲದೆ ನದಿ ದಡದಲ್ಲಿದ್ದ 4 ಗುಡಿಸಲುಗಳನ್ನ ತೆರವುಗೊಳಿಸಿ ಸ್ಥಳೀಯರನ್ನು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ನದಿ ಪಾತ್ರದ ಗ್ರಾಮಸ್ಥರಿಗೆ ತಿಳಿಯಪಡಿಸುವುದೇನೆಂದರೆ, ನದಿಯಲ್ಲಿ ನೀರು ಹೆಚ್ಚೆಚ್ಚು ಬರುತ್ತಾ ಇರುವುದರಿಂದ ನದಿ ದಂಡೆಗೆ ಬರದಂತೆ ಎಚ್ಚರ ವಹಿಸಬೇಕು. ಮೀನುಗಾರರು ನದಿಗೆ ಇಳಿಯದಂತೆ ಎಚ್ಚರ ವಹಿಸಬೇಕು. ಬೀದರ್ ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ಜಿಟಿ ಮಳೆಯಾಗ್ತಾ ಇದೆ. ಇದರ ಪರಿಣಾಮ ಕಮಲನಗರ ತಾಲೂಕಿನ ಬಾಲೂರ ಗ್ರಾಮದ ಸರ್ಕಾರಿ ಶಾಲೆಯ ಕಟ್ಟಡ ಕುಸಿದು ಬಿದ್ದಿದೆ. ನಿನ್ನೆ ಸಂಜೆ ಮಕ್ಕಳು ಮನೆಗೆ ಹೋದ ನಂತರ ಕಟ್ಟಡ ಕುಸಿದಿದ್ರಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಕೊಡಗು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಕಳೆದ 2 ದಿನಗಳಿಂದ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದ್ದು, ಹಳ್ಳ ಕೊಳ್ಳಗಳೆಲ್ಲ ಉಕ್ಕೆದ್ದು ಹರಿತಾ ಇವೆ. ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲೂ ಉತ್ತಮ ಮಳೆಯಾಗ್ತಾ ಇರೋದ್ರಿಂದ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಭಾರೀ ಏರಿಕೆಯಾಗಿದೆ. ಕಾವೇರಿ ಕೊಳ್ಳದಲ್ಲಿ ಭರ್ಜರಿ ಮಳೆಯಾಗ್ತಾ ಇರೋದ್ರಿಂದ ಕಬಿನಿ ಜಲಾಶಯ ತುಂಬೋ ಹಂತಕ್ಕೆ ಬಂದಿದೆ. 3 ಟಿಎಂಸಿಯಷ್ಟು ನೀರು ಬಾಕಿ ಇದ್ದು 9,133 ಕ್ಯೂಸೆಕ್ ನೀರು ಒಳಹರಿವು ಬರ್ತಾ ಇದೆ. ಈ ಡ್ಯಾಂ ಭರ್ತಿಯಾದರೆ ಕಾವೇರಿ ಕೊಳ್ಳದ ರೈತರ ಆತಂಕ ತಕ್ಕ ಮಟ್ಟಿಗೆ ದೂರವಾಗಲಿದೆ. ಗದಗ್ನಲ್ಲಿ ಭೀಕರ ಬರ, ಅನ್ನದಾತರು ತತ್ತರ. ಗದಗ ಜಿಲ್ಲೆಯಲ್ಲಿ ಭೀಕರ ಬರ ಆವರಿಸುವುದಕ್ಕೆ ಶುರುವಾಗಿದೆ. ಮುಂಗಾರು ಪೂರ್ವ ಮಳೆ ನಂಬಿಕೊಂಡು ಹೆಸರು ಬಿತ್ತನೆ ಮಾಡಿದವರು ಈಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಗದಗ ಜಿಲ್ಲೆಯ 7 ತಾಲೂಕುಗಳಲ್ಲಿ ಬರ ತಾಂಡವವಾಡ್ತಾ ಇದ್ದು, ಹೆಸರು ಬೆಳೆ ಒಣಗಿ ಹೋಗ್ತಾ ಇದೆ. ಹೀಗಾಗಿ ದಿಕ್ಕು ತೋಚದಂತಾದ ರೈತರು ತಮ್ಮ ಕೈಯಾರೆ ಬೆಳೆ ನಾಶ ಮಾಡ್ತಾ ಇದ್ದು, ಬರ ಘೋಷಣೆ ಮಾಡುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಬರದ ಛಾಯ ಆವರಿಸೈತ್ರಿ. ಏನು ಬಂದಿದ್ದ ಕೈ ಬಂದು ತುತ್ತು ಬಾಯಿ ಬಲಾರ್ದಂಥ ಪರಿಸ್ಥಿತಿ ಆಗೈತ್ರಿ. ನೋಡ್ರಿ, ಏನಿಲ್ಲ ಅಂದ್ರೆ ಎಕರೆಕ ಕಸದ್ದು ಎಣ್ಣೆ ಹೊಡೆದ ಖರ್ಚು, ಆಮೇಲೆ ಎಡಿ ಹೊಡೆದಿದ್ದು ಎಲ್ಲ ಸೇರಿ 18,000-20,000 ರೂಪಾಯಿ ಖರ್ಚು ಮಾಡೀವಿ. ಎಲ್ಲ ಹೊಳ್ಯಾಗ ಹುಂಚೆ ಅಂತ ತೊಳ್ದಂಗೆ ಐತಿ, ಯಾವುದು ಕೈ ಬರಲಾರ್ದಂಥ ಐತಿ. ಹಿಂಗಾದ್ರೆ ಬಂದಿದ್ದು ಒಂದು ಕಾಯಿ ಇದ್ದಿದ್ದು ರೋಗಕ್ಕೆ ತುತ್ತಾಗೈತಿ. ಅಂಥ ಪರಿಸ್ಥಿತಿ ಒಳಗೆ ನಾವು ರೈತರಿದ್ದೀವಿ. ಮಳೆ ಆಗ್ತಿಲ್ಲ ರೀ ಟೈಮ್ ಸರಿ. ರೈತನ ಪರಿಸ್ಥಿತಿ ಏನನ್ನಕ್ಕೇನು ಊರ್ಲು ಹಾಕೊಳ್ಳೋದಂದ ಈಗ ಮೇನ್. ಇವ್ರೇನು ಅಧಿಕಾರಿಗಳು ಬರ್ತಾರೆ, ಅದನ್ನು ಮಾಡಿ ಇದನ್ನು ಮಾಡಿ ಹೇಳಿ ಹೋಗ್ಬಿಡ್ತಾರೆ, ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಏನಾರು ಸುಳ್ಳು ಹೇಳಿ ನಮ್ಗೆ ದಾಟಿಸ್ಬಿಡ್ತಾರೆ. ದಾಟಿಸಿದ ಕೂಡಲಿ ಈ ವರ್ಷ ಪರಿಸ್ಥಿತಿ ಏನಾಯ್ತು ಅಂದ್ರೆ ರೈತರ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಯಾಕಂದ್ರೆ ಇದ್ರ ಸಲಗೆ ಮಾಡ್ಕೊಳ್ಳೋದು. ಜಮೀನು ಈ ಪರಿಸ್ಥಿತಿ ಏನಕ್ಕೆ ರೀ, ಹರಿಗೇವ್ರಿ ನಾವು 10 ಎಕರೆ ಹರಿಗೇವಿ, ಈಗ ಇನ್ನೊಂದು 6 ಎಕರೆ ಐತಿ. ಹರಿಗೇವಿ ಮತ್ತೆ ಈಗ ಏನೈತಿ, ಮರ್ಯಾದೆ ಗಂಜಿ ಸಾಲ ಮಾಡಿರ್ತೀವಿ, ಮರ್ಯಾದೆ ಗಂಜಿ ಊರ್ಲು ಹಾಕೊಂಡ್ಬಿಡೋದು. ಒಟ್ನಲ್ಲಿ ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಬರ ಆವರಿಸಿದ್ರೆ 2-3 ಜಿಲ್ಲೆಗಳಲ್ಲಿ ಮಹಾರಾಷ್ಟ್ರದ ಮಳೆ ತಂಪನ್ನ ಎರಿತಾ ಇದೆ. ಮುಂಗಾರು ಅಂತೂ ಕೈಕೊಡ್ತಾ ಇದ್ದು, ಹಿಂಗಾರು ಮಳೆಯಾದ್ರೂ ಬರುತ್ತಾ ಅಂತ ರೈತರು ಕಣ್ಣರಳಿಸಿ ಕಾಯ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಯೋಗೇಶ್ ಗೌಡರ್ ಕೊಲೆ ಕೇಸಲ್ಲಿ ಜೀವಾವಧಿ ಶಿಕ್ಷೆಗೊಳಗಾಗಿದ್ದ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮಧ್ಯಂತರ ಜಾಮೀನು ಸಿಗೋದ್ರ ಜೊತೆಗೆ ಜೀವಾವಧಿ ಶಿಕ್ಷೆಯ ತೀರ್ಪಿಗೂ ತಡೆ ನೀಡಲಾಗಿದೆ. ದೇವರು ಅವ್ರು ಒಳ್ಳೇದು ಮಾಡಿದ್ರೆ ಅವ್ರಿಗೆ ಒಳ್ಳೇದಾಕೈತಿ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಕೈತಿ. ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ, ಅದನ್ನ ಈ ಆದೇಶವನ್ನ ಚಾಲೆಂಜ್ ಮಾಡಿ. ಬಡವರಿಗೆ ಒಂದು ಕಾನೂನು, ನ್ಯಾಯ ಶ್ರೀಮಂತರಿಗೆ ಒಂದು ಕಾನೂನು ಅನ್ನುವಂಥ ಭರವಸೆ ನಮಗಾಗಿತ್ತು. ಈಗ ಅದು ಯಾವ ಥರ ಅವರು ಆದೇಶ ಕೊಟ್ಟರು ಅಂತ. ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್. ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು. ಮಾಜಿ ಸಚಿವ ವಿನಯ್ ಕುಲಕರ್ಣಿಯ ಬದುಕೇ ಅಂತ್ಯವಾಯಿತು ಅನ್ನೋ ಹೊತ್ತಲ್ಲಿ ಬಿಗ್ ರಿಲೀಫ್ ಒಂದು ಸಿಕ್ಕಿದೆ. ಇನ್ನು ಮುಂದೆ ಜೈಲೇ ಗತಿನ ಅನ್ಕೊಂಡಿದ್ದವರ ಬಾಳಲ್ಲಿ ಆಶಾಕಿರಣ ಮೂಡಿದೆ. ಯೋಗೇಶ್ ಗೌಡರ್ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ವಿನಯ್ ಕುಲಕರ್ಣಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಜೊತೆಗೆ ಸ್ಪೆಷಲ್ ಕೋರ್ಟ್ ವಿಧಿಸಿದ್ದ ಶಿಕ್ಷೆಯನ್ನೇ ಅಮಾನತಿನಲ್ಲಿಟ್ಟಿದೆ. 3.5 ತಿಂಗಳ ಹಿಂದೆ ವಿನಯ್ ಕುಲಕರ್ಣಿ ಬದುಕಲ್ಲಿ ಬರಸಿಡಿಲೊಂದು ಅಪ್ಪಳಿಸಿತ್ತು. ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ದೋಷಿ ಅಂತ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ನೀಡಿತ್ತು. ಹೀಗಾಗಿ ವಿನಯ್ ಕುಲಕರ್ಣಿಯ ರಾಜಕೀಯ ಜೀವನದ ಜೊತೆಗೆ ಬದುಕೇ ಕತ್ತಲಲ್ಲಿ ಮುಳುಗಿ ಹೋಯಿತು ಅನ್ನೋ ಚರ್ಚೆ ಶುರುವಾಗಿತ್ತು. ಹೀಗಾಗಿಯೇ ಹೈಕೋರ್ಟ್ ಮೆಟ್ಟಿಲೇರಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಲಯ ಜಾಮೀನು ನೀಡೋದ್ರ ಜೊತೆಗೆ ಕೆಳಹಂತದ ನ್ಯಾಯಾಲಯ ನೀಡಿದ ತೀರ್ಪನ್ನ ತಡೆ ಹಿಡಿದಿದೆ. 2016 ಜೂನ್ 16ರಂದು ಧಾರವಾಡದ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದ ಯೋಗೇಶ್ ಗೌಡರ್ ಭೀಕರ ಕೊಲೆಯಾಗಿತ್ತು. ಈ ಪ್ರಕರಣವನ್ನ 2019ರಲ್ಲಿ ಸರ್ಕಾರ ಸಿಬಿಐ ತನಿಖೆಗೆ ವಹಿಸಿತ್ತು. ಹೀಗಾಗಿ ನಿರಂತರ ತನಿಖೆ ನಡೆಸಿದ ಸಿಬಿಐ 21 ಮಂದಿ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು. ಈ ಸಂಬಂಧ ಕೋರ್ಟ್ನಲ್ಲಿ 6 ವರ್ಷಗಳ ಕಾಲ ಸುದೀರ್ಘ ವಿಚಾರಣೆ ನಡೆಸಲಾಗಿತ್ತು. 2020ರಲ್ಲಿ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿಯನ್ನ ಬಂಧಿಸಿದ್ದರು. ಬಳಿಕ 2021ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಸಿಕ್ತಿದ್ದಂತೆ ಹೊರಬಂದಿದ್ರು. ಆದರೆ 2025ರ ಜೂನ್ನಲ್ಲಿ ಕುಲಕರ್ಣಿ ಜಾಮೀನು ರದ್ದಾಗಿತ್ತು. ಬಳಿಕ 2026ರ ಫೆಬ್ರವರಿ 27ರಂದು ಮತ್ತೆ ಷರತ್ತುಬದ್ಧ ಜಾಮೀನು ನೀಡಲಾಗಿತ್ತು. ನಂತರ 2026 ಏಪ್ರಿಲ್ 15ರಂದು ಜನಪ್ರತಿನಿಧಿಗಳ ನ್ಯಾಯಾಲಯ ದೋಷಿ ಎಂದು ತೀರ್ಪು ನೀಡಿತ್ತು. ಈ ಸಂಬಂಧ ಹೈಕೋರ್ಟ್ ಮೆಟ್ಟಿಲೇರಿದ್ದ ಕುಲಕರ್ಣಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಜಾಮೀನು ಅರ್ಜಿ ಮತ್ತೆ ವಿನಯ್ ಕುಲಕರ್ಣಿ ಸಂಬಂಧಪಟ್ಟಂತೆ ಶಿಕ್ಷೆಗೆ ಅಂದ್ರೆ ಇಂತ ಏನು ವಿಶೇಷ ನ್ಯಾಯಾಲಯ ಏನು ಶಿಕ್ಷೆ ಕೊಟ್ಟಿದೆ, ಮೇಲ್ನೋಟಕ್ಕೆ ಸಾಕ್ಷ್ಯಾಧಾರಗಳು ಕಂಡು ಬರ್ತಾ ಇಲ್ಲ ಅನ್ನೋ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆಯನ್ನ ಅಮಾನತಿನಲ್ಲಿಟ್ಟು ಅವರಿಗೆ ಇವತ್ತು ಜಾಮೀನು ಮಂಜೂರು ಮಾಡಿದೆ. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜಾಮೀನು ಸಿಕ್ತಿದ್ದಂತೆ ಯೋಗೇಶ್ ಗೌಡರ್ ಸಹೋದರ ಗುರುನಾಥ್ ಬೇಸರ ವ್ಯಕ್ತಪಡಿಸಿದ್ದಾರೆ. ನಮಗೆ ಈ ಥರ ಆಕೈತಿ ಅನ್ನುವಂಥದ್ದು ಭರವಸೆ ನಮಗೇನು ಇದ್ದಿದ್ದಿಲ್ಲ. ಯಾಕಂದ್ರೆ ಎಲ್ಲರಿಗೂ ಬಡವರಿಗೆ ಒಂದು ಕಾನೂನು, ನ್ಯಾಯ ಶ್ರೀಮಂತರಿಗೆ ಒಂದು ಕಾನೂನು ಅನ್ನುವಂಥ ಭರವಸೆ ನಮಗಾಗಿತ್ತು. ಈಗ ಅದು ಯಾವ ಥರ ಅವರು ಆದೇಶ ಕೊಟ್ಟರು ಅನ್ನುವಂಥದ್ದು ನಮಗೇನು ಗೊತ್ತಿಲ್ಲ. ಈಗ ಅದರ ಪ್ರಕಾರ ನಾವು ಅವರ ಆದೇಶ ಏನು ಮಾಡ್ಯಾರ ಅದನ್ನು ತೊಗೊಂಡು ನಾವು ಸುಪ್ರೀಂ ಕೋರ್ಟ್ ಚಾಲೆಂಜ್. ಇನ್ನು ವಿನಯ್ ಕುಲಕರ್ಣಿಗೆ ಮಧ್ಯಂತರ ಜಾಮೀನು ಸಿಕ್ತಿದ್ದಂತೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ್ರು. ಒಟ್ನಲ್ಲಿ ಕಳೆದ 3 ತಿಂಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ವಿನಯ್ ಕುಲಕರ್ಣಿ ಈಗ ಬಂಧ ಮುಕ್ತರಾಗ್ತಿದ್ದಾರೆ. ಆದ್ರೆ ಸುಪ್ರೀಂ ಅಂಗಳಕ್ಕೆ ಹೋಗಿದ್ದೇ ಆದ್ರೆ ಮತ್ತಿನ್ನೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಆಂಟಿಯ ಮೋಹಕ್ಕೆ ಬಿದ್ದ ಜ್ಯೋತಿಷಿ ಕಮಲಾಕರ ಭಟ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಿದೆ. ಇವತ್ತಾದ್ರೂ ಜಾಮೀನು ಸಿಗುತ್ತಾ ಅಂತ ಬಕಪಕ್ಷಿಯಂತೆ ಕಾಯ್ತಾ ಇರೋ ಸುಚಿತ್ರಾ ಅಂಡ್ ಗ್ಯಾಂಗ್ಗೆ ಜೈಲೇ ಖಾಯಂ ಆಗಿದೆ. ಕರ್ಮ ಅನ್ನೋದು ಕಾಣಲ್ಲ, ಆದ್ರೆ ಕಾಡುತ್ತೆ ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ಒಂದು ಕಾಲದಲ್ಲಿ ನಾನೇ ಬ್ರಹ್ಮಾಂಡ, ನಾನೇ ಜ್ಯೋತಿಷ್ಯದ ಹರಿಕಾರ ಅಂತಿದ್ದ ಕಮಲಾಕರ ಭಟ್ ಈಗ ಕೈ ಹಿಸುಕಿಕೊಳ್ತಿದ್ದಾರೆ. ಆಂಟಿಯ ಸಂಘಕ್ಕೆ ಬಿದ್ದು ಮಾಡಬಾರದನ್ನ ಮಾಡೋದಿಕ್ಕೆ ಹೋಗಿ ಕಂಬಿ ಹಿಂದೆ ಗೊಳೋ ಅಂತ ಕಣ್ಣೀರು ಸುರಿಸ್ತಿದ್ದಾರೆ. ಕೊಲೆ ಕೇಸಲ್ಲಿ ಲಾಕ್ ಆದವರಿಗೆ ಇವತ್ತು ಜಾಮೀನು ಸಿಗುತ್ತೆ, ನಾಳೆ ಜಾಮೀನು ಸಿಗುತ್ತೆ ಅಂತ ಕಾದಿದ್ದೇ ಬಂತು. ಇವತ್ತಾದ್ರೂ ಹೊರ ಬರ್ತೀವಿ ಅಂದ್ಕೊಂಡವರಿಗೆ ಮತ್ತದೇ ನಿರಾಸೆಯಾಗಿದೆ. ಕೋಮಲೆಯ ಕಮಲಾಕರ ಭಟ್ಗೆ ಮತ್ತೆ ಶಾಕ್. ಜಾಮೀನಿನ ನಿರೀಕ್ಷೆಯಲ್ಲಿದ್ದವರಿಗೆ ಕೋರ್ಟ್ ಬ್ರೇಕ್. ಮಾಡಿದ್ದುಣ್ಣೋ ಮಹಾರಾಯ ಅಂತಾರಲ್ಲ, ಇದಕ್ಕೆ ನೋಡಿ.
ಜಸ್ಟ್ 6 ತಿಂಗಳ ಹಿಂದೆ ಕಮಲಾಕರ್ ಭಟ್ ಹೇಳಿದ್ದೇ ದೈವವಾಕ್ಯ ಅಂತ ನಂಬೋರಿದ್ರು. ಅಂಗೈ ನೋಡಿ ಆಕಾಶ ತೋರಿಸ್ತಿದ್ದ ಜ್ಯೋತಿಷಿಗೆ ಸಾವಿರಾರು ಅಭಿಮಾನಿಗಳಿದ್ರು. ಆದರೆ ಆಂಟಿ ಹಿಂದೆ ಬಿದ್ದಿದ್ದ ಅಡಿಕೆ ಭಟ್ರು ಜ್ಯೋತಿಷ್ಯ ಶಾಸ್ತ್ರ ಮರೆತು ಜಿಂಗಾಲಾಲ ಆಡೋದಕ್ಕೆ ಶುರು ಮಾಡಿದ್ರು. ಕೊನೆಗೆ ಇದೇ ಕುಂಟೆಬೆಲ್ಲೆ ಆಟ ಈಗ ಕಂಬಿ ಹಿಂದೆ ತಳ್ಳಿದೆ. ಆಂಟಿಯ ಮೋಹಕ್ಕೆ ಮರುಳಾದವರು ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದಾನೆ. ಫೆಬ್ರವರಿ 3ನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರಗುಪ್ಪದ ವಸಂತ ನಾಯ್ಕರ ಕೊಲೆಯಾಗಿತ್ತು. ಇದರ ಸೂತ್ರಧಾರಿಯೇ ಈ ಸುಚಿತ್ರಾ ನಾಯ್ಕ್. ಕೊನೆಗೆ ಇದೇ ಕೇಸಲ್ಲಿ ತಾನು ತಗಲಾಕೊಳ್ಳೋದಲ್ಲದೆ ಭಟ್ರನ್ನೂ ಎಳ್ಕೊಂಡು ಹೋಗಿದ್ಲು. ಆಂಟಿಯ ಅಂತರಂಗ ಅರಿಯದ ಭಟ್ಟರು ಕೊಲೆ ಕೇಸಲ್ಲಿ ಬಂಧಿಯಾಗಿ ಕಣ್ಣೀರಿಡ್ತಿದ್ದಾರೆ. ಕೊಲೆಯಾಗಿ 6 ತಿಂಗಳು ಕಳೆಯುತ್ತಿದ್ದಂತೆ ಆರೋಪಿಗಳು ಕೋರ್ಟ್ ಮೆಟ್ಟಿಲೇರಿದ್ರು. ಜಾಮೀನು ನೀಡುವಂತೆ 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಮೊರೆ ಹೋಗಿದ್ರು. ಇವತ್ತು ವಿಚಾರಣೆ ನಡೆಸಿದ ನ್ಯಾಯಾಲಯ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದೆ. ಹೀಗಾಗಿ ಸುಚಿತ್ರಾ ನಂಬಿಕೆಟ್ಟೆ ಅಂತ ಅಡಿಕೆ ಭಟ್ರು ಕಣ್ಣೀರಿಡ್ತಿದ್ದಾರೆ. ಒಟ್ನಲ್ಲಿ ಮೋಹದ ಬಲೆಗೆ ಬಿದ್ದ ಭಟ್ಟರು ಬಂಗಾರದಂತಹ ಬದುಕನ್ನ ಹಾಳು ಮಾಡಿಕೊಂಡಿದ್ದಾರೆ. ಆಂಟಿ ಆಸೆಗೆ ಹೋಗಿ ಜೈಲಲ್ಲಿ ನಿತ್ಯ ಮುದ್ದೆ ಮುರಿತಿದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಆಷಾಢ ಮಾಸದ 3ನೇ ಶುಕ್ರವಾರದ ಸಂಭ್ರಮ ಜೋರಾಗಿತ್ತು. ಈ ಬಾರಿ ತಾಯಿ ಚಾಮುಂಡಿಗೆ ಹಸಿರು ವರ್ಣದ ಸೀರೆಯಲ್ಲಿ ಮಹಾಲಕ್ಷ್ಮಿ ಅಲಂಕಾರ ಮಾಡಲಾಗಿತ್ತು. ಬೆಟ್ಟದ ಒಡತಿಗೆ 3ನೇ ಆಷಾಢ ಶುಕ್ರವಾರದ ಸಂಭ್ರಮ. ನಾಡದೇವತೆ ಚಾಮುಂಡಿಗೆ ವಿಶೇಷ ಪೂಜೆ ಪುನಸ್ಕಾರ. ಆಷಾಢ ಮಾಸದ ಶುಕ್ರವಾರ ಅಂದ್ರೆ ಬೆಟ್ಟದ ಒಡತಿಗೆ ಅತ್ಯಂತ ಮಂಗಳಕರ ದಿನ. ಎಲ್ಲ ಶುಕ್ರವಾರಕ್ಕಿಂತಲೂ ಈ ವಾರ ತುಂಬಾನೇ ಶ್ರೇಷ್ಠವಂತೆ. ಹೀಗಾಗಿಯೇ ಬೆಳಿಗ್ಗೆ 4 ಗಂಟೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ಶುರುವಾಗಿದ್ವು. ತಾಯಿ ಮೂಲ ವಿಗ್ರಹಕ್ಕೆ ವಿವಿಧ ದ್ರವ್ಯಗಳಿಂದ ಮಹಾಭಿಷೇಕ ಹಾಗೂ ವಿಶೇಷ ಅಲಂಕಾರ ನೆರವೇರಿಸಲಾಯಿತು. ಚಾಮುಂಡಿ ಸನ್ನಿಧಿ ಇವತ್ತು ಅಕ್ಷರಶಃ ದರಿಗಿಳಿದ ಸ್ವರ್ಗದಂತೆ ಭಾಸವಾಗ್ತಿತ್ತು. ಗರ್ಭಗುಡಿಯ ಅಲಂಕಾರಕ್ಕಾಗಿಯೇ ದೇಶ ವಿದೇಶದಿಂದ ಬರೋಬ್ಬರಿ 1 ಲಕ್ಷಕ್ಕೂ ಅಧಿಕ ನಾನಾ ಬಗೆಯ ಹೂಗಳನ್ನ ತರಿಸಿದ್ರು. ಹೂಗಳಿಂದಲೇ ಮಾಡಿದ್ದ ಗಿಳಿ ಗೊಂಬೆಗಳು ಭಕ್ತರ ಕಣ್ಮನ ಸೆಳೆಯುತ್ತಿದ್ವು. ತಾಯಿ ಚಾಮುಂಡಿಗೆ ಲಕ್ಷ್ಮೀದೇವಿಯ ಅಲಂಕಾರ ಮಾಡಲಾಗಿದ್ದು ಗಿಳಿ ಹಸಿರು ಬಣ್ಣದ ಸೀರೆಯಲ್ಲಿ ದರ್ಶನ ನೀಡಿದ್ದಾಳೆ. ಸರ್ವಾಭರಣಗಳಿಂದ ಶೋಭಿತಳಾಗಿದ್ದ ತಾಯಿಯನ್ನ ಕಣ್ತುಂಬಿಕೊಂಡ ಭಕ್ತರು ಪುನೀತರಾಗಿದ್ದಾರೆ. 3ನೇ ಆಷಾಢ ಶುಕ್ರವಾರದ ಪ್ರಯುಕ್ತ ರಾಜಕೀಯ ನಾಯಕರು ಸೇರಿದಂತೆ ಸಿನಿಮಾ ಕ್ಷೇತ್ರದ ಗಣ್ಯರು ತಾಯಿ ಸನ್ನಿಧಿಗೆ ಆಗಮಿಸಿದ್ರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಶಾಸಕರಾದ ಜಿಟಿ ದೇವೇಗೌಡ, ಹರೀಶ್ ಗೌಡ, ಎಂಎಲ್ಸಿ ಸಿಟಿ ರವಿ, ಸೂರಜ್ ರೇವಣ್ಣ, ನಟಿ ಭವ್ಯಗೌಡ ಸೇರಿದಂತೆ ಹಲವರು ದೇವಿ ದರ್ಶನ ಪಡೆದ್ರು. ಮಾತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದು ಆಕೆಯ ಆಶೀರ್ವಾದವನ್ನ ಬೇಡೋದ್ರ ಜೊತೆಗೆ ಮಳೆ ಬೆಳೆಯನ್ನ ಕರುಣಿಸಿ ಜಾನುವಾರುಗಳಿಗೆ ರಕ್ಷಣೆಯನ್ನು ಕೊಡು ತಾಯಿ ಅಂತೇಳಿ ಪ್ರಾರ್ಥಿಸಿದ್ದೇನೆ. ತಾಯಿ ರಕ್ಷಣೆ ಕೊಡಲಿ. ನಂಬಿದವ್ರನ್ನ ಕೈ ಬಿಡೋದಿಲ್ಲ ಅನ್ನೋದು ಒಂದು ನಂಬಿಕೆ. ಆ ನಂಬಿಕೆಗೆ ಅನುಗುಣವಾಗಿ ತಾಯಿಯ ದರ್ಶನವನ್ನು ಪಡೆದಿದೆ. ಒಟ್ನಲ್ಲಿ ಚಾಮುಂಡೇಶ್ವರಿ ದರ್ಶನಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ರು. ಲಕ್ಷ್ಮೀ ದೇವಿಯ ಅವತಾರದಲ್ಲಿ ಇದ್ದ ತಾಯಿಯನ್ನ ಕಣ್ತುಂಬಿಕೊಂಡು ಪುನೀತರಾಗಿದ್ದಾರೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ಇದೀಗ ನ್ಯೂಸ್